ಇವತ್ತು ನಮ್ಮ ದೇಶದಲ್ಲಿ ವಿದ್ಯಾರ್ಥಿಗಳು ಸಂಬಂಧಪಟ್ಟಂಗೆ ಏನೋ ಒಂದು ಪರಿಸ್ಥಿತಿ ನಡೆದಿದೆ, ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ನರೇಂದ್ರ ಮೋದಿಯವರ ಮೇಲೆ ಜನಕ್ಕೆ ಬಹಳ ವಿಶ್ವಾಸ ಇತ್ತು. ಆದ್ರೆ ಯಾವ ರೀತಿ UPA ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ 2 ಸಲ ಅಧಿಕಾರಕ್ಕೆ ಬಂತು, ಲಾಸ್ಟ್ ಯಾವ ತರ ಅವರು ಜನ ವಿರೋಧಿ ಕಾಯ್ದೆಗಳು ತಂದ್ರು, ಜನ ವಿರೋಧಿ ಆಕ್ಷನ್ಸ್ ಮಾಡಿದ್ರು. ಇದರಿಂದ 2013-14 ಯಾವ ರೀತಿ ಬಹಳಷ್ಟು ಜನಾಂದೋಲನಾಗಿ ಕಾಂಗ್ರೆಸ್ ಸರ್ಕಾರನ ಹೊರಹಾಕಿ ಬಿಜೆಪಿದು ಅಧಿಕಾರ ಬಂದ್ರು. ನನಗೆ ಅನಿಸಂಗೆ ಇದು ಸೈಕಲ್ ಮತ್ತೆ ರಿಪೀಟ್ ಆಗ್ತಾ ಇದೆ. ಈಗ ಏನದು 3ನೇ ಬಾರಿ ಮೋದಿಯವ್ರ ಗೌರ್ಮೆಂಟ್ ಏನ್ ಬಂದಿದೆ, ಇದು ಸಂಪೂರ್ಣವಾಗಿ ಜನರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಒಂದ್ ಕಡೆ ರೈತರ ವಿರೋಧಿ ಕಾನೂನು ತಂದ್ರು, ಇನ್ನೊಂದ್ ಕಡೆ ಇವತ್ತು ಸಾರ್ವಜನಿಕರಿಗೆ ಅನಾನುಕೂಲ ಆಗುವಂಗ ಈ ಎಥನಾಲ್ ವಿಷಯನಾಗೂ ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇವತ್ತು ಒಂದು ಎಥನಾಲ್ ಲಾಬಿ ಅಥವಾ ಒಂದು ಪೆಟ್ರೋಲ್ ಕೆಲವು ಗುಜರಾತಿ ಬಿಸ್ನೆಸ್, ಸ್ಪಷ್ಟವಾಗಿ ಅಂತಂದ್ರೆ ಗುಜರಾತಿ ಬಿಸ್ನೆಸ್ ಹೌದು ಪೂರಾ ದೇಶನ ಹಾಳು ಮಾಡತ್ತಾರ. ಇವತ್ತು ಅದೇ ರೀತಿ ಮತ್ತು ಶಿಕ್ಷಣ ಕ್ಷೇತ್ರನಾಗ ಒಂದು ಹೊಸ ಶಿಕ್ಷಣ ನೀತಿ ಬರಬೇಕು. ಈ ಪ್ರೈವೇಟೈಸೇಷನ್ ಆಫ್ ಯೂನಿವರ್ಸಿಟೀಸ್ ಇಂದ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ. ಬರೀ ಶ್ರೀಮಂತರಿಗೆ ಶಿಕ್ಷಣ ಸಿಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಇವತ್ತೇನು ನೀಟಿನಾಗ ನಡೆದಂತ ಏನು ಒಂದು ಮ್ಯಾಲ್ ಪ್ರಾಕ್ಟೀಸ್ ಆಗಿದೆ, ಅದರಲ್ಲಿ ಎಜುಕೇಶನ್ ಮಿನಿಸ್ಟರ್ ಇನ್ನೂವರೆಗೆ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನೂವರೆಗೂ ಅದ್ರ ಬಗ್ಗೆ ಕ್ಷಮೆ ಕೇಳಿಲ್ಲ, ಅವ್ರು ಕೆಳಗಿಳಿಯಬೇಕು. ಆಮೇಲೆ ಈ ತರ ಬಹಳಷ್ಟು ಭ್ರಷ್ಟಾಚಾರ ಆದ್ರೂ, ಬಹಳ ಸಲ ಪೇಪರ್ ಲೀಕ್ ಆದ್ರೂ ಬಿಜೆಪಿ ಸರ್ಕಾರ ಫೇಲ್ ಆಗೈತಿ. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಾಗ ಪೇಪರ್ ಲೀಕ್ ಆಗತ್ತವ, ನಮ್ಮ ಜನರಿಗೆ ಅವಕಾಶ ಸಿಗ್ತಾ ಇಲ್ಲ. ಆಮೇಲೆ ಇವೆಲ್ಲ ಏನ್ ರಾಕೆಟ್ಗಳು ಇದಾವ, ಈ ಪೇಪರ್ ಲೀಕ್ ಮಾಡೋ ರಾಕೆಟ್ಗಳು ಎಲ್ಲ ಗುಜರಾತ್ನಾಗ ಅದಾವ. ಅದಕ್ಕೆ ಇವತ್ತು ದೇಶಾದ್ಯಂತ ಜನ ಹೇಳಬೇಕು. ಇವತ್ತು ನಾವು ಸಣ್ಣ ಸಂಖ್ಯೆನಾಗ ಸೇರಿರ್ಬೋದು. ಇವತ್ತು ದುರ್ದೈವದ ವಿಷಯ ಅಂದ್ರೆ ಬಹಳಷ್ಟು ಜನ ನಮ್ಮ ದೇಶನಾಗ ಕಣ್ಮುಚ್ಕೊಂಡು ಕೂತಿದ್ದಾರೆ. ಇವರು ಮೋದಿಯವ್ರದ್ದು ಏನೋ ವಿಶ್ವಗುರು ಅಂತ ಹೇಳಿ ಪೂರಾ ದೇಶ ಹಾಳು ಮಾಡತ್ತಾರೆ. ಅದಕ್ಕೆ ಜನ ಜಾಗೃತಗೊಂಡು ಎದ್ದು ಈ ಬೀದಿಗೆ ಇಳಿದು ಈ ಒಂದು ದೇಶನಾಗ ಮತ್ತೊಂದು ಪರಿವರ್ತನೆ ಆಗುವಂತ ಒಂದು ಸಂದರ್ಭ ಬಂದೈತಿ. ಯಾವ ರೀತಿ 10 ವರ್ಷದಿಂದ 15 ವರ್ಷದಿಂದ ಕಾಂಗ್ರೆಸ್ ಒಂದು पतन आयतो, ಈ ಸಲ ಬಿಜೆಪಿ पतन आಗುವಂತ ಒಂದು संदर्भ निर्माण आहे. काही आंदोलन जे आम्ही करतो, आज इथं जे काही आम्ही DC ऑफिसवरती निवेदन देण्यासाठी आलो आहोत, त्याचं मुख्य कारण म्हणजे सोमनजी जे काही उपोषणा बसले आहेत आणि उपोषणाला बसून ते सरकारला सांगतायत की विद्यार्थ्यांच्या परीक्षेच्या नीट परीक्षेच्या संदर्भात जो काही एकूण भ्रष्टाचार झाला, जो घोटाळा झाला, तो अत्यंत हीन दर्जाचा आहे. तेव्हा ही जबाबदारी स्वीकारून शिक्षण मंत्री धर्मेंद्र प्रधानांनी केव्हाच राजीनामा द्यायला पाहिजे होता, पण ते राजीनामा द्यायचं राहिलं बाजूलाच. पण आज 20 दिवस हे तिथं इतक्या मोठ्या संख्येने आंदोलन चालू असताना, विद्यार्थ्यांनी भाग घेतला असताना आणि सोमनजी उपवास करत असताना आतापर्यंत सरकारचा एकही माणूस तिकडे फिरकलेला नाहीये. तुम्ही उपोषणाच्या वेळेला आणि या आंदोलनाला प्रतिसाद म्हणून जाऊन त्यांना भेटून त्यांचं काय म्हणणं आहे हे तरी ऐकून घेण्याचं एक सौजन्य दाखवायला पाहिजे होतं. आपण लोकशाहीत राहतो, आपल्या या घटनेप्रमाणे आपल्या देशाचा कारभार चालतो. तेव्हा घटनेला जेव्हा पाहिजे तेव्हा वापरून घ्यायचं आणि नको त्यावेळेला टाकून देऊन आपण तानाशाही हुकुमशाही चालवायची, असं एकूण आजच्या या सरकारचं आपलं धोरण दिसतं. विद्यार्थ्यांचं जीवन घडवण्यासाठी म्हणूनच परीक्षा असतात. यांनी आपलं जीवन घडवण्यासाठी इतका अभ्यास करून नीट परीक्षेची तयारी केलेली असताना ऐन वेळेला पेपर फुटणं हे अत्यंत दुःखदायक गोष्ट आहे. आणि याचा परिणाम म्हणून आपल्या देशातल्या बऱ्याच विद्यार्थ्यांनी आत्महत्या केलेली आहे. हे सरकारला शोभत नाही आहे. तेव्हा आपल्या देशातला विद्यार्थी घडला तरच खरं आपला देश घडणार आहे, कारण ते आपल्या देशाचे आधारस्तंभ आहेत. तर त्यांच्या जीवाशी खेळ खेळण्याचं सरकार जो काही एकूण करत आहे ते अत्यंत वाईट आहे. त्याचा निषेध करण्यासाठी आणि उपोषणाला पाठिंबा देण्यासाठी म्हणून आम्ही एवढ्या मोठ्या संख्येने आज मोर्चा घेऊन आलो आहोत.